ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 642 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 7ನೇ ಫೆಬ್ರವರಿ 2024. ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಯಾವ ಭಾರತೀಯ ಸಂಗೀತಗಾರರ ಫ್ಯೂಷನ್ ಬ್ಯಾಂಡ್ ಶಕ್ತಿ ಅತ್ಯುತ್ತಮ ಜಾಗತಿಕ ಸಂಗೀತ ಆಲ್ಬಮ್ಗಾಗಿ ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದಿದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಂಡಿಯನ್ ಮ್ಯೂಸಿಷಿಯನ್ ಫ್ಯೂಷನ್ ಬ್ಯಾಂಡ್ ಶಕ್ತಿ won the Grammy Award for the Best Global Music Album? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಅಥವಾ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಗ್ರಾಮಿ ಪ್ರಶಸ್ತಿಗಳು 2024ಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಇದರಲ್ಲಿ ಹಲವಾರು ಕ್ಯಾಟಗರೀಸ್ಗಳಲ್ಲಿ ಬಹುಮಾನಗಳನ್ನು ನೀಡಲಾಗುತ್ತೆ. ಸೊ ನಾನು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಟಗರಿಯನ್ನು ನಾವು ಅತ್ಯುತ್ತಮ ಜಾಗತಿಕ ಸಂಗೀತ ಆಲ್ಬಮ್ ಅಥವಾ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ಅಂತ ಕರೀತೇವೆ. ಸೊ ಈ ಒಂದು ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ಗೆ ಶಕ್ತಿ ಅಂತಕ್ಕಂಥ ಒಂದು ಬ್ಯಾಂಡ್ ಇರುತ್ತೆ. ಸೊ ಈ ಒಂದು ಬ್ಯಾಂಡ್ಗೆ ಈ ಅವಾರ್ಡ್ ಅನ್ನ ಕೊಡಲಾಗಿರುತ್ತೆ. ಸೊ ಈ ಬ್ಯಾಂಡ್ ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಈ ಬ್ಯಾಂಡ್ ನಲ್ಲಿ ಹಲವಾರು ಸದಸ್ಯರನ್ನ ಹೊಂದಿರತಕ್ಕಂಥ ಒಂದು ಟೀಮ್ ಆಗಿರುತ್ತೆ. ಅಲ್ಲಿ ಯಾರ್ಯಾರಿದ್ದಾರೆ ಅಂತ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವೋಕಲಿಸ್ಟ್ ಅಥವಾ ಗಾಯಕರು ಯಾರಾಗಿರ್ತಾರೆ ಅಂದ್ರೆ ಶಂಕರ್ ಮಹಾದೇವನ್ ರವರನ್ನ ಒಳಗೊಂಡಿರ್ತಕ್ಕಂಥ ಒಂದು ಬ್ಯಾಂಡ್ ಅನ್ನ ನಾವು ಶಕ್ತಿ ಅಂತ ಕರಿತೇವೆ. ಸೊ ಇವ್ರಿಗೆ ಈಗ ಗ್ರಾಮಿ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಯಾವ ಕ್ಯಾಟಗರಿಯಲ್ಲಿ ಅಂದ್ರೆ ಅತ್ಯುತ್ತಮ ಜಾಗತಿಕ ಸಂಗೀತ ಆಲ್ಬಮ್ ಕ್ಯಾಟಗರಿಯಲ್ಲಿ ಸೊ ಗ್ರಾಮಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾನು 2024ನ ಗ್ರಾಮಿ ಪ್ರಶಸ್ತಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಗ್ರಾಮಿ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಈ ಒಂದು ಟೀಮ್ ಏನಿರುತ್ತೆ, ಸೊ ಈ ಟೀಮ್ ನಲ್ಲಿ ಪ್ರಮುಖವಾಗಿ ಭಾರತ ದೇಶದ ಇಬ್ಬರು ಮ್ಯೂಸಿಷಿಯನ್ಗಳು ಇರ್ತಾರೆ. ಸೊ ಒಬ್ಬರು ಶಂಕರ್ ಮಹಾದೇವನ್ ಆಗಿರ್ತಾರೆ. ಸೊ ಇನ್ನೊಬ್ಬರು ಕೂಡ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ, ತಬಲಾ ವಾದಕರಾಗಿರ್ತಕ್ಕಂಥ ಜಾಕಿರ್ ಹುಸೇನ್ ಅಂತ ನಾವೇನ್ ಹೇಳ್ತೇವೆ. ಸೊ ಇವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಬ್ಯಾಂಡ್ ಅಥವಾ ಒಂದು ಗ್ರೂಪ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಶಕ್ತಿ ಅಂತ ಕರಿತೇವೆ. ಸೊ ಇವರಿಗೆ ಜಾಗತಿಕವಾಗಿ ಒಂದು ಆಲ್ಬಮ್ ಕ್ಯಾಟಗರಿಯಲ್ಲಿ ಸೊ ಗ್ರಾಮಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಹಾಗಿದ್ರೆ ಇವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಆಲ್ಬಮ್ ನ ಹೆಸರೇನು ಅಂತ ನಿಮ್ಮನ್ನ ಕೇಳಿದಾಗ ದಿಸ್ ಮೂಮೆಂಟ್ ಅಂತ ಗೊತ್ತಿರಬೇಕಾಗಿರುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಬ್ಯಾಂಡ್ ಹೆಸರು ಶಕ್ತಿ ಅಂತ, ಆ ಬ್ಯಾಂಡ್ ನ ಒಳಗಡೆ ಅವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಆಲ್ಬಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ದಿಸ್ ಮೂಮೆಂಟ್ ಅಂತ ಕರಿತೇವೆ. ಸೊ ಈ ಒಂದು ಆಲ್ಬಮ್ಗೆ ಈಗ ಜಾಗತಿಕವಾಗಿ ಅಥವಾ ಗ್ರಾಮಿ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ತಂಡದಲ್ಲಿರ್ತಕ್ಕಂಥ ಒಟ್ಟು ಸದಸ್ಯರನ್ನ ನಾವು ನೋಡೋದಾದ್ರೆ ಸೊ ಈ ಆಲ್ಬಮ್ ನಲ್ಲಿ ನಾವು ಒಟ್ಟು 8 ಸಾಂಗ್ಗಳನ್ನ ನೋಡಬಹುದಾಗಿರುತ್ತೆ. ಅಂದ್ರೆ 8 ಸಾಂಗ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಪ್ರಮುಖ ಸದಸ್ಯರು ಯಾರ್ಯಾರು ಅಂದ್ರೆ ಜಾನ್ ಮೆಕ್ಲಾಫ್ಲಿನ್ ಅಂತ ಕರಿತೇವೆ. ಸೊ ಇವರು ಗಿಟಾರ್ ವಾದಕರಾಗಿರ್ತಾರೆ. ಇವ್ರನ್ನ ನಾವು ಜಾನ್ ಮೆಕ್ಲಾಫ್ಲಿನ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಜಾಕಿರ್ ಹುಸೇನ್ ನಿಮ್ಗೆ ಗೊತ್ತಿರುತ್ತೆ, ಇವರು ತಬಲಾ ವಾದಕರಾಗಿರ್ತಾರೆ. ಶಂಕರ್ ಮಹಾದೇವನ್ ಇವರು ವೋಕಲಿಸ್ಟ್ ಅಥವಾ ಗಾಯಕರಾಗಿರ್ತಾರೆ. ಸೊ ವಿ ಸೆಲ್ವಾ ಗಣೇಶ್ ಇವರು ಪರ್ಸಿಕ್ಯೂಷನಿಸ್ಟ್ ಅಂತ ಕರಿತೇವೆ, ಅಂದ್ರೆ ತಾಳ ವಾದಕರಾಗಿರ್ತಾರೆ. ಸೊ ಅದಾದ್ಮೇಲೆ ಗಣೇಶ್ ರಾಜಗೋಪಾಲ್ ಅಂತ ಕರಿತೇವೆ. ಸೊ ಇವರು ವಯಲಿನಿಸ್ಟ್ ಅಥವಾ ಪಿಟೀಲು ವಾದಕರಾಗಿರ್ತಾರೆ. ಸೊ ಇಷ್ಟು ಜನರನ್ನ ಒಳಗೊಂಡಿರ್ತಕ್ಕಂಥ ಒಂದು ತಂಡಕ್ಕೆ ಶಕ್ತಿ ಅಂತ ಕರಿತೇವೆ. ಇವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಆಲ್ಬಮ್ಗೆ ದಿಸ್ ಮೂಮೆಂಟ್ ಅಂತ ಕರಿತೇವೆ. ಸೊ ಈ ಒಂದು ಆಲ್ಬಮ್ಗೆ ಜಾಗತಿಕ ಗ್ಲೋಬಲ್ ಕ್ಯಾಟಗರಿಯಲ್ಲಿ ಇವರಿಗೆ ಸೊ ಬೆಸ್ಟ್ ಗ್ಲೋಬಲ್ ಆಲ್ಬಮ್ ಕ್ಯಾಟಗರಿಯಲ್ಲಿ ಇವರಿಗೆ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಇದೇ ತಂಡದಲ್ಲಿರ್ತಕ್ಕಂಥ ತಬಲಾ ವಾದಕರಾಗಿರ್ತಕ್ಕಂಥ ಜಾಕಿರ್ ಹುಸೇನ್ ರವರಿಗೆ ಇನ್ನೂ ಒಂದು ಗ್ರಾಮಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಅದು ಯಾವ ಕ್ಯಾಟಗರಿಯಲ್ಲಿ ಅಂದ್ರೆ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಅಂತ ಕರೀತೇವೆ. ಅಂದ್ರೆ ಜಾಗತಿಕವಾಗಿ ಅತ್ಯುತ್ತಮ ಜಾಗತಿಕ ಸಂಗೀತ ಪ್ರದರ್ಶನ ಈ ಒಂದು ಕ್ಯಾಟಗರಿಯಲ್ಲಿ ಜಾಕಿರ್ ಹುಸೇನ್ ರವರಿಗೆ ಗ್ರಾಮಿಯಲ್ಲೇ ಇನ್ನೊಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಇವರು ಯಾರ ಜೊತೆಗೆ ಈ ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡಿರ್ತಾರೆ ಅಂದ್ರೆ ಸೊ ಆ ಒಂದು ಕಾಂಟ್ರಿಬ್ಯೂಷನ್ ಟು ಪಾಸ್ತೋ ಅಂತ ಕರೀತೇವೆ. ಸೊ ಪಾಸ್ತೋ ಅಂತಕ್ಕಂಥದ್ದು ಒಂದು ಪರ್ಫಾರ್ಮೆನ್ಸ್ ಆಗಿರುತ್ತೆ. ಸೊ ಅದರಲ್ಲಿ ಯಾರ ಜೊತೆಗೆ ಅವರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅಂದ್ರೆ ಬೆಲ್ಲಾ ಫ್ಲೆಕ್ ಮತ್ತೆ ಎಡ್ಗರ್ ಮೇಯರ್ ಅಂತ ಕರಿತೇವೆ. ಸೊ ಅದರೊಳಗಡೆ ಈ ಒಂದು ಫ್ಲೂಟ್ ಪ್ಲೇಯರ್ ಆಗಿರ್ತಕ್ಕಂಥ ರಾಕೇಶ್ ಚೌರಾಸಿ ಅವರನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ತಂಡದಲ್ಲಿ ಪರ್ಫಾರ್ಮ್ ಮಾಡಿರುವ ಕಾರಣದಿಂದ ಜಾಕಿರ್ ಹುಸೇನ್ಗೆ ಗ್ರಾಮಿಯಲ್ಲಿ 2 ಪ್ರಶಸ್ತಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಗ್ರಾಮಿ ಅವಾರ್ಡ್ ಎಲ್ಲಿ ನಡೆಯಿತು? ಸೊ ಇದು ಎಷ್ಟನೇ ಆವೃತ್ತಿ ಅಂದ್ರೆ ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು 66th ಅಥವಾ 66ನೇ ಆವೃತ್ತಿ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಲಾಸ್ ಆಂಜಲೀಸ್ ಅಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಇವೆಂಟ್ ನಲ್ಲಿ ಕೊಡ್ತಕ್ಕಂಥ
ಉತ್ತಮವಾದ ಅಂದ್ರೆ ಟಾಪ್ ಮೋಸ್ಟ್ ಅವಾರ್ಡ್ ಅನ್ನ ನಾವು ಆಲ್ಬಮ್ ಆಫ್ ದಿ ಇಯರ್ ಅಂತ ಕರಿತೇವೆ. ಅಂದ್ರೆ ಈ ವರ್ಷದ ಅತ್ಯುತ್ತಮವಾಗಿರ್ತಕ್ಕಂಥ ಆಲ್ಬಮ್ ಅಂತ ಕರಿತೇವೆ. ಸೊ ಈ ಕ್ಯಾಟಗರಿಯಲ್ಲಿ ಪ್ರಥಮ ಪ್ರೈಸ್ ಅಥವಾ ಪ್ರೈಸ್ ಅನ್ನ ಪಡೆದುಕೊಂಡಿರ್ತಕ್ಕಂಥವ್ರು ಟೈಲರ್ ಸ್ವಿಫ್ಟ್ ಅಂತ ಕರಿತೇವೆ. ಸೊ ಈ ಒಂದು ಪ್ರೈಸ್ ಅನ್ನ ಟೈಲರ್ ಸ್ವಿಫ್ಟ್ ಪಡೆದುಕೊಂಡಿರುವ ಕಾರಣದಿಂದ 4 ವರ್ಷಗಳಲ್ಲಿ ಈ ಒಂದು ಕ್ಯಾಟಗರಿಯಲ್ಲಿ ಸೊ ಪ್ರಶಸ್ತಿಯನ್ನ ಅಂದ್ರೆ ಮೊದಲ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿ ನಾವು ಟೈಲರ್ ಸ್ವಿಫ್ಟ್ ಅನ್ನ ನೋಡಬಹುದಾಗಿರುತ್ತೆ. ಸತತವಾಗಿ ಇವರು 4 ಬಾರಿ ಸೊ ಈ ಒಂದು ಕ್ಯಾಟಗರಿಯಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ಮ್ಯೂಸಿಷಿಯನ್ ಆಗಿರ್ತಾರೆ. ಸೊ ಇದರಲ್ಲಿ ಅನೇಕ ಕ್ಯಾಟಗರೀಸ್ ಇರ್ತವೆ. ಮಿಕ್ಕಿದ ಎಲ್ಲ ಕ್ಯಾಟಗರೀಸ್ ಅನ್ನ ನಾವು PDF ಅಲ್ಲಿ ಕೊಟ್ಟಿರ್ತೇವೆ. ಸೊ ಭಾರತಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅತಿ ಮುಖ್ಯವಾಗಿರ್ತಕ್ಕಂಥ ಅವಾರ್ಡ್ ಇದನ್ನ ನಾವು ಆಲ್ಬಮ್ ಆಫ್ ದಿ ಇಯರ್ ಅಂತ ಕರಿತೇವೆ. ಸೊ ಇವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಆಲ್ಬಮ್ಗೆ ನಾವು ಮಿಡ್ ನೈಟ್ಸ್ ಅಂತ ಕರಿತೇವೆ. ಸೊ ಇದಕ್ಕೆ ಪ್ರಥಮ ಸ್ಥಾನವನ್ನ ನೀಡಲಾಗಿರುತ್ತೆ. ಸೊ ಮಿಕ್ಕಿದೆಲ್ಲ ಕ್ಯಾಟಗರೀಸ್ ಅನ್ನ ನಾವು PDF ಅಲ್ಲಿ ಕೊಟ್ಟಿರ್ತೇವೆ, ಅಲ್ಲಿ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಗ್ರಾಮಿ ಅವಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದೇವೆ. ಸೊ ವಿಚ್ ಮ್ಯೂಸಿಕ್ ಕಂಪೋಸರ್ ಒನ್ ಗ್ರಾಮಿ ಅವಾರ್ಡ್ 2023 ಫಾರ್ ಡಿವೈನ್ ಟೈಟ್ಸ್ ಅಂತ ಕರಿತೇವೆ. ಡಿವೈನ್ ಟೈಟ್ಸ್ ಅಂತಕ್ಕಂಥದ್ದು ಆಲ್ಬಮ್ನ ಹೆಸರಾಗಿರುತ್ತೆ. ಸೊ ಈ ಒಂದು ಆಲ್ಬಮ್ಗೆ 2023ರಲ್ಲಿ ನಮ್ಮ ಭಾರತೀಯರಾಗಿರ್ತಕ್ಕಂಥ ಒಬ್ಬ ಮ್ಯೂಸಿಷಿಯನ್ಗೆ ಗ್ರಾಮಿ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಮ್ಯೂಸಿಷಿಯನ್ಗೆ ಅನೇಕ ಬಾರಿ ಗ್ರಾಮಿ ಅವಾರ್ಡ್ ಸಿಕ್ಕಿರುತ್ತೆ. ಸೊ ಅವರು ನಮ್ಮ ನೇಟಿವ್ ಆಫ್ ಬೆಂಗಳೂರು ಕೂಡ ಆಗಿರ್ತಾರೆ. ಅವರ ಹೆಸರು ಏನು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಇದು ನಮ್ಮ ಸ್ಪರ್ಧಾರ್ಥಿಗಳಿಗೆ ಅತಿ ಉತ್ತಮವಾಗಿರ್ತಕ್ಕಂಥ ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನ್ಯಾಯದ ವಿಧಾನಗಳನ್ನು ತಡೆಗಟ್ಟಲು ಲೋಕಸಭೆಯಲ್ಲಿ ಮಂಡಿಸಲಾದ ಮಸೂದೆಯ ಶೀರ್ಷಿಕೆ ಏನು? ಸೊ ವಾಟ್ ಇಸ್ ದ ಟೈಟಲ್ ಆಫ್ ದಿ ಬಿಲ್ ಇಂಟ್ರೊಡ್ಯೂಸ್ಡ್ ಇನ್ ಲೋಕಸಭಾ ಟು ಪ್ರಿವೆಂಟ್ ಅನ್ಫೇರ್ ಮೀನ್ಸ್ ಇನ್ ಪಬ್ಲಿಕ್ ಎಕ್ಸಾಮಿನೇಷನ್? ಅಂದ್ರೆ ಈ ಒಂದು ಸಾರ್ವಜನಿಕ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ನಾವೇನು ಹೇಳ್ತೇವೆ. ಸೊ ಅದರಲ್ಲಿ ಕಾಪಿ ಮಾಡೋದಾಗ್ಲಿ ಅಥವಾ ಚೀಟ್ ಮಾಡೋದಾಗ್ಲಿ ಅಥವಾ ಆರ್ಗನೈಸ್ಡ್ ಆಗಿ ಆ ಒಂದು ಮಾಲ್ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಸೊ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಒಂದು ಕಾಯ್ದೆಯನ್ನ ತರ್ತಾ ಇದ್ದಾರೆ. ಸೊ ಅದು ಕಾಯ್ದೆ ಆಗೋದಕ್ಕಿಂತ ಮುಂಚೆ ಮಸೂದೆ ಆಗುತ್ತೆ. ಮಸೂದೆ ಪ್ರೆಸಿಡೆಂಟ್ ಕನ್ಸೆಂಟ್ ಅನ್ನ ಕೊಟ್ಟ ನಂತರ ಸೊ ಅದು ಕಾಯ್ದೆ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಿದ್ರೆ ಈ ಒಂದು ಮಸೂದೆಯನ್ನ ಈಗ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಆ ಒಂದು ಮಸೂದೆಗೆ ಇರತಕ್ಕಂತ ಶೀರ್ಷಿಕೆ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾರ್ವಜನಿಕ ಪರೀಕ್ಷೆಗಳು ಅನ್ಯಾಯಗಳ ವಿಧಾನಗಳನ್ನು ತಡೆಗಟ್ಟುವ ಮಸೂದೆ 2024 ದಿ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಬಿಲ್ 2024 ಅನ್ನ ಈಗ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಇದೊಂದು ಉತ್ತಮವಾಗಿರ್ತಕ್ಕಂಥ ಮೂವ್ ಆಗಿರುತ್ತೆ. ಇದರಿಂದ ಹಾನೆಸ್ಟ್ ಆಗಿ ಅಥವಾ ಕಷ್ಟಪಟ್ಟು ಯಾರು ಸಿನ್ಸಿಯರ್ ಆಗಿ ಸ್ಟಡಿ ಮಾಡ್ತಾರೆ ಸೊ ಅವರು ಇನ್ನು ಮುಂದೆ ಉದ್ಯೋಗಗಳನ್ನ ತೆಗೆದುಕೊಳ್ಳಿಕ್ಕೆ ಜಾಸ್ತಿ ಅವಕಾಶಗಳನ್ನ ನಾವು ಈ ಒಂದು ಕಾಯ್ದೆಯ ಮುಖಾಂತರ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾಯ್ದೆನ ಅಥವಾ ಬಿಲ್ ಅನ್ನ ಈಗ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶ್ಚನ್, ಈ ಬಿಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ದಿ ಪಬ್ಲಿಕ್ ಎಕ್ಸಾಮಿನೇಷನ್ ಬಿಲ್ 2024 ಅಂತ ಕರಿತೇವೆ. ಸೊ ಇದನ್ನ ಮಾಡಿರ್ತಕ್ಕಂಥದ್ದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಅದು UPSC ಇಂದ ಹಿಡಿದು ನೀಟ್ ಪರೀಕ್ಷೆವರೆಗೂ, ಎಷ್ಟೇ ದೊಡ್ಡ ಪರೀಕ್ಷೆ ಆಗಿರ್ಬೋದು ಅಥವಾ ಚಿಕ್ಕ ಪರೀಕ್ಷೆ ಆಗಿರ್ಬೋದು, ಸೊ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಮಾಲ್ ಪ್ರಾಕ್ಟೀಸ್ ಏನಾಗುತ್ತೆ ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ತರ್ತಾ ಇರ್ತಕ್ಕಂಥ ಒಂದು ಕಾಯ್ದೆ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಕಾಯ್ದೆಯಲ್ಲಿ ಅಡಿಯಲ್ಲಿ ಯಾರಾದ್ರೂ ಚೀಟಿಂಗ್ ಅಥವಾ ಮಾಲ್ ಪ್ರಾಕ್ಟೀಸ್ ಮಾಡಿದ್ದೇನಾದ್ರೂ ಕಂಡು ಬಂದಲ್ಲಿ ಸೊ ಆ ವ್ಯಕ್ತಿಗೆ 3 ವರ್ಷಗಳಿಂದ 5 ವರ್ಷಗಳವರೆಗೆ ಅಂದ್ರೆ 3 to 5 years ವರೆಗೆ ಇಂಪ್ರಿಸನ್ಮೆಂಟ್ ಅಥವಾ ಜೈಲು ಶಿಕ್ಷೆಯನ್ನ ನೀಡಲಾಗುತ್ತೆ. ಸೊ ಅದ್ರ ಜೊತೆಗೆ ಆರ್ಗನೈಸ್ಡ್ ಕ್ರೈಮ್ಸ್ ಅಂತ ಕರಿತೇವೆ. ಅಂದ್ರೆ ಒಂದು ಸಂಘಟಿತವಾಗಿರ್ತಕ್ಕಂಥ ಅಪರಾಧಗಳು, ಅಂದ್ರೆ ಒಂದು ಟೀಮ್ ಮಾಡ್ಕೊಳ್ತಾರೆ. ಸೊ ಸ್ಟೂಡೆಂಟ್ಸ್ ಅನ್ನ ಹೈಜಾಕ್ ಮಾಡಿ ಒಂದು ಪ್ಲೇಸ್ಗೆ ಕ್ವೆಶ್ಚನ್ ಪೇಪರ್ಸ್ ಅನ್ನ ತರಿಸಿ ಅಲ್ಲಿ ಎಕ್ಸಾಮ್ಸ್ ಬರ್ಸ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಆರ್ಗನೈಸ್ಡ್ ಸೆಟಪ್ ಅಲ್ಲಿ ಕ್ರೈಮ್ ಏನಾದ್ರೂ ಮಾಡಿದಾಗ ಸೊ ಆ ರೀತಿಯ ಗುಂಪುಗಳಿಗೆ 10 ವರ್ಷಗಳವರೆಗೆ ಅಂದ್ರೆ 5 ರಿಂದ 10 ವರ್ಷಗಳವರೆಗೆ ಇಂಪ್ರಿಸನ್ಮೆಂಟ್ ಅಥವಾ ಜೈಲು ಶಿಕ್ಷೆಯನ್ನ ನೀಡಲಾಗುತ್ತೆ. ಸೊ ಅದ್ರ ಜೊತೆಗೆ ಮಿನಿಮಮ್ ನಾನು ಹೇಳ್ತಾ ಇರೋದು ಕನಿಷ್ಠ ಪಕ್ಷ 1 ಕೋಟಿಯವರೆಗೆ ಅವ್ರಿಗೆ ದಂಡವನ್ನ ಹಾಕಲಾಗುತ್ತೆ. ಸೊ ಇವೆಲ್ಲ ಒಂದು ಕಾಯ್ದೆಗಳನ್ನ ತರೋದ್ರಿಂದ ಸೊ ಅಟ್ಲೀಸ್ಟ್ ಎನ್ಸ್ಫೋರ್ತ್ ಇನ್ ಫ್ಯೂಚರ್ ನಾವು ಟ್ರಾನ್ಸ್ಪರೆನ್ಸಿ ಇನ್ ಎಕ್ಸಾಮಿನೇಷನ್ ಸೆಲೆಕ್ಷನ್ ಅನ್ನ ನಾವು ಎನ್ಶೋರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಜನವರಿ 1, 2024ರಿಂದ ಪ್ರಾರಂಭವಾದ ಡಿಜಿಟಲ್ ಶೆಂಜನ್ ವೀಸಾಗಳನ್ನು ನೀಡುವ ಯುರೋಪಿಯನ್ ಒಕ್ಕೂಟದಲ್ಲಿರುವ ದೇಶದ ಮೊದಲ ದೇಶ ಯಾವುದು? ಸೊ ವಿಚ್ ಕಂಟ್ರಿ ಬಿಕೇಮ್ ದಿ ಫಸ್ಟ್ ಇನ್ ಯುರೋಪಿಯನ್ ಯೂನಿಯನ್ ಟು ಇಶ್ಯೂ ಡಿಜಿಟಲ್ ಶೆಂಜನ್ ವೀಸಾಸ್ ಸ್ಟಾರ್ಟಿಂಗ್ ಫ್ರಮ್ January 1, 2024. ಸೊ ಯುರೋಪಿಯನ್ ಒಕ್ಕೂಟದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ. ಸೊ ಈ ಒಂದು ಯುರೋಪಿಯನ್ ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಒಂದು ವೀಸಾ ಸಿಸ್ಟಮ್ ಇರುತ್ತೆ. ಅದನ್ನ ನಾವು ಶೆಂಜನ್ ವೀಸಾ ಅಂತ ಕರಿತೇವೆ. ಶೆಂಜನ್ ವೀಸಾ ಅಂತ ಹೇಳಿದ್ರೆ ಆ
ಒಂದು ಸ್ಕೆಂಜನ್ ರೂಪಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳಿಗೆ ಆ ಒಂದು ವೀಸಾವನ್ನ ಉಪಯೋಗಿಸ್ಕೊಂಡು ನಾವು ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಸೊ ಈ ರೀತಿಯ ವೀಸಾವನ್ನ ಪೇಪರ್ಲೆಸ್ ಅಂದ್ರೆ ಎಲೆಕ್ಟ್ರಾನಿಕಲಿ ನೀಡ್ತಕ್ಕಂಥ ಮೊಟ್ಟ ಮೊದಲ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರಾನ್ಸ್ ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಈ ವೀಸಾ ಅಥವಾ ಎಲೆಕ್ಟ್ರಾನಿಕ್ ವೀಸಾವನ್ನ ನೀಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಏನಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಅಂತ ಡೆಫಿನೆಟ್ಲಿ ನಿಮ್ಗೆ ಐಡಿಯಾ ಇರುತ್ತೆ. ಕಾರಣ ಏನು ಅಂದ್ರೆ 2024 ಒಲಿಂಪಿಕ್ಸ್ ಗೇಮ್ಸ್ ಫ್ರಾನ್ಸ್ ನಲ್ಲಿ ನಡೀತಾ ಇದೆ. ಸೊ ಇದರಿಂದ ಬಹಳ ಜನ ಆ ದೇಶಕ್ಕೆ ಟ್ರಾವೆಲ್ ಮಾಡ್ತಾರೆ. ಸೊ ಆ ಒಂದು ಪ್ರೋಸೆಸ್ ಆಫ್ ಟ್ರಾವೆಲ್ ಅನ್ನ ಈಸ್ ಔಟ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಾವು ಪೇಪರ್ಲೆಸ್ ವೀಸಾ ಅಂತ ಕರಿತೇವೆ. ಸೊ ಈ ಒಂದು ಪೇಪರ್ಲೆಸ್ ವೀಸಾವನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಯುರೋಪಿಯನ್ ಯೂನಿಯನ್ ನ ಮೊದಲ ರಾಷ್ಟ್ರವಾಗಿ ನಾವು ಫ್ರಾನ್ಸ್ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಸೊ ಆ ಬೇಸಿಕ್ ಇನ್ಫಾರ್ಮೇಶನ್ ಏನು ಅಂದ್ರೆ, ಸೊ ಈ ಮ್ಯಾಪ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ ಯುರೋಪಿಯನ್ ಒಕ್ಕೂಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ರಾಷ್ಟ್ರಗಳನ್ನು ನಾವು 3 ಕ್ಯಾಟಗರೀಸ್ ಅಲ್ಲಿ ಡಿವೈಡ್ ಮಾಡಬಹುದಾಗಿರುತ್ತೆ. ಸೊ ಮೊದಲನೇ ಕ್ಯಾಟಗರಿಯನ್ನ ನಾವು ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟ ಅಂತ ಕರಿತೇವೆ. ಸೊ ಇದು ಯುರೋಪಿಯನ್ ಒಕ್ಕೂಟದಲ್ಲೂ ಕೂಡ ಇರುತ್ತೆ, ಅದಾದ್ಮೇಲೆ ಶೆಂಜನ್ ಗ್ರೂಪ್ ಅಲ್ಲೂ ಕೂಡ ಇರುತ್ತೆ. ಸೊ ಯುರೋಪಿಯನ್ ಒಕ್ಕೂಟ ಮತ್ತೆ ಸ್ಕೆಂಜನ್ ಗ್ರೂಪ್ ಅಲ್ಲಿ ಎರಡರಲ್ಲೂ ಇದ್ದರೆ ಅದರ ಅಡ್ವಾಂಟೇಜ್ ಏನು ಅಂದ್ರೆ, ಸೊ ಒನ್ ವೀಸಾ ತಗೊಂಡ್ರೆ ಈ ಸ್ಕೆಂಜನ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳಿಗೂ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಪರ್ಪಲ್ ಕಲರ್ ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳನ್ನ ನಾವು ಯುರೋಪಿಯನ್ ಯೂನಿಯನ್ ಮತ್ತೆ ಸ್ಕೆಂಜನ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಅಂತ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು, ಫಾರ್ ಎಕ್ಸಾಂಪಲ್ ಸ್ವೀಡನ್, ಫಿನ್ಲ್ಯಾಂಡ್, ಎಸ್ಟೋನಿಯಾ, ಲ್ಯಾಟ್ವಿನಿಯಾ, ಲುಥುವಿಯಾ, ಪೋಲ್ಯಾಂಡ್, ಜರ್ಮನಿ. ಸೊ ಇವೆಲ್ಲ ಯುರೋಪಿಯನ್ ಯೂನಿಯನ್ ಅಲ್ಲೂ ಇರುತ್ತೆ, ಸ್ಕೆಂಜನ್ ಗ್ರೂಪ್ ಅಲ್ಲೂ ಇರುತ್ತೆ. ಸೊ ಈಗ ಎಲೆಕ್ಟ್ರಾನಿಕ್ ವೀಸಾವನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಫ್ರಾನ್ಸ್ ಕೂಡ ಸೊ ಈ ಒಂದು ಯುರೋಪಿಯನ್ ಯೂನಿಯನ್ ಮತ್ತೆ ಸ್ಕೆಂಜನ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರವಾಗಿ ನೋಡಬಹುದಾಗಿರುತ್ತೆ. ಸೊ ಎರಡನೇ ಕ್ಯಾಟಗರಿಯನ್ನ ನಾವು ಯುರೋಪಿಯನ್ ಯೂನಿಯನ್ ನಲ್ಲಿ ಇಲ್ಲದ ರಾಷ್ಟ್ರಗಳು ಬಟ್ ಸ್ಕೆಂಜನ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಎರಡನೇ ಕ್ಯಾಟಗರಿ ಆಗಿರ್ತವೆ. ಐ ರಿಪೀಟ್ ಅಗೇನ್, ಸೊ ಯುರೋಪಿಯನ್ ಯೂನಿಯನ್ ಅಲ್ಲಿ ಅವು ಇರೋದಿಲ್ಲ ಬಟ್ ಸ್ಕೆಂಜನ್ ಗ್ರೂಪ್ ಅಲ್ಲಿ ಇರುತ್ತೆ. ಅದರ ಅರ್ಥ ಏನಂದ್ರೆ, ಸೊ ಆ ಒಂದು ವೀಸಾವನ್ನ ಪಡೆದುಕೊಂಡಿರ್ತಕ್ಕಂಥ ಪಡೆದುಕೊಂಡ ವ್ಯಕ್ತಿಗಳು ಸೊ ಈ ಸ್ಕೆಂಜನ್ ಗ್ರೂಪ್ ಅಲ್ಲಿ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಬಟ್ ಯುರೋಪಿಯನ್ ಯೂನಿಯನ್ಗೆ ಸೊ ಈ ಒಂದು ರಾಷ್ಟ್ರಗಳು ಬರೋದಿಲ್ಲ. ಸೊ ಆ ರಾಷ್ಟ್ರಗಳು ಬ್ಲೂ ಕಲರ್ ಇರ್ತಕ್ಕಂಥದ್ದು, ಫಾರ್ ಎಕ್ಸಾಂಪಲ್ ಐಸ್ಲ್ಯಾಂಡ್ ಆಗಿರ್ಬೋದು, ನಾರ್ವೆ ಆಗಿರ್ಬೋದು, ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು. ಸೊ ಈ ಎಲ್ಲ ರಾಷ್ಟ್ರಗಳು ಯುರೋಪಿಯನ್ ಯೂನಿಯನ್ ಇರೋದಿಲ್ಲ ಬಟ್ ಯಾವ ಗ್ರೂಪ್ ಅಲ್ಲಿ ಇರುತ್ತೆ ಅಂದ್ರೆ ಸ್ಕೆಂಜನ್ ಗ್ರೂಪ್ ಅಲ್ಲಿ ಇರುತ್ತೆ. ಸೊ ಮೂರನೇ ಕ್ಯಾಟಗರಿಯನ್ನ ನಾವೇನಂತ ಕರಿತೀವಿ ಅಂದ್ರೆ, ಸೊ ಯುರೋಪಿಯನ್ ಒಕ್ಕೂಟದಲ್ಲಿ ಇರ್ತವೆ ಬಟ್ ಯಾವ್ದ್ರಲ್ಲಿ ಇರೋದಿಲ್ಲ ಅಂದ್ರೆ ಸ್ಕೆಂಜನ್ ಗ್ರೂಪ್ ಅಲ್ಲಿ ಇರೋದಿಲ್ಲ. ಸೊ ಅದರ ಅರ್ಥ ಏನಂದ್ರೆ, ಆ ರಾಷ್ಟ್ರಕ್ಕೆ ನಾವು ಟ್ರಾವೆಲ್ ಮಾಡಬೇಕಾಗಿದ್ರೆ ಆ ರಾಷ್ಟ್ರದ ವೀಸಾವನ್ನೇ ನಾವು ತೆಗೆದುಕೊಳ್ಬಹುದಾಗಿರುತ್ತೆ. ಸ್ಕೆಂಜನ್ ವೀಸಾದಿಂದ ನಾವು ಮುಕ್ತವಾಗಿ ಅಲ್ಲಿಗೆ ಟ್ರಾವೆಲ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದು ಮೂರನೇ ಕ್ಯಾಟಗರಿ ಆಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಯಾವುದು ಅಂದ್ರೆ ಐರ್ಲ್ಯಾಂಡ್ ಆಗಿರ್ಬೋದು, ರೊಮ್ಯಾನಿಯಾ ಮತ್ತು ಬಲ್ಗೇರಿಯಾ. ಸೊ ಮತ್ತೆ ಇಲ್ಲಿ ಸಿಪ್ರಸ್ ಅಂತ ಇನ್ನೊಂದು ರಾಷ್ಟ್ರ ಬರುತ್ತೆ. ಸೊ ಈ ರಾಷ್ಟ್ರಗಳು ಯುರೋಪಿಯನ್ ಒಕ್ಕೂಟದಲ್ಲಿ ಇರೋದಿಲ್ಲ ಬಟ್ ಸ್ಕೆಂಜನ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಯುರೋಪಿಯನ್ ಯೂನಿಯನ್ ಇರುತ್ತೆ ಬಟ್ ಸ್ಕೆಂಜನ್ ಗ್ರೂಪ್ ಅಲ್ಲಿ ಇಲ್ಲದೆ ಇರ್ತಕ್ಕಂಥ ರಾಷ್ಟ್ರಗಳನ್ನಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ರಾಷ್ಟ್ರಗಳಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಫ್ರಾನ್ಸ್ ಏನಿರುತ್ತೆ, ಸೊ ಈ ವರ್ಷ ಒಲಿಂಪಿಕ್ಸ್ ಗೇಮ್ಸ್ ನಡೆಯುವ ಕಾರಣದಿಂದ ಎಲೆಕ್ಟ್ರಾನಿಕ್ ವೀಸಾ ಅಥವಾ ಪೇಪರ್ಲೆಸ್ ವೀಸಾವನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಯುರೋಪಿಯನ್ ರಾಷ್ಟ್ರವನ್ನಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಫ್ರಾನ್ಸ್ ಇಶ್ಯೂಯನ್ಸ್ ಆಫ್ ಡಿಜಿಟಲ್ ಸ್ಕೆಂಜನ್ ವೀಸಾ, it is the first country to become this sort in European Union. ಸೊ ಯುರೋಪಿಯನ್ ಒಕ್ಕೂಟದಲ್ಲಿ ಸೊ ಜನವರಿ 1ರಿಂದ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈ ಒಂದು ಪೇಪರ್ಲೆಸ್ ವೀಸಾವನ್ನ ಕೊಡ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ, this move precedes the anticipated complete digitalization of the Schengen visa for 2026. ಅಂದ್ರೆ 2026 ವೇಳೆಗೆ ಸೊ ಈ ಒಂದು ಪ್ರೋಸೆಸ್ ಅನ್ನ ಕಂಪ್ಲೀಟ್ ಆಗಿ ಡಿಜಿಟಲೈಸ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಏನಿದೆ, ಸೊ ಆ ಒಂದು ಟಾರ್ಗೆಟ್ಗೆ ಮುನ್ನುಡಿಯಾಗಿ ಈ ಒಂದು ಸಿಸ್ಟಮ್ ಅನ್ನ ಈಗ ಫ್ರಾನ್ಸ್ ನಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಹಾಗಿದ್ರೆ ಸೊ ಈ ಒಂದು ಆರ್ಟಿಕಲ್ಸ್ ಗೆ ಸಂಬಂಧಪಟ್ಟಂತೆ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ವಿಚ್ ಇಸ್ ದ ಲೇಟೆಸ್ಟ್ ಕಂಟ್ರಿ ಟು ಬಿ ಆಡೆಡ್ ಇನ್ ಟು ಯೂರೋಝೋನ್. ಯೂರೋಝೋನ್ ಅಂದ್ರೆ ಸೊ ಯೂರೋ ಕರೆನ್ಸಿಯನ್ನ ಕಾಮನ್ ಆಗಿ ಹೊಂದಿರತಕ್ಕಂಥ ರಾಷ್ಟ್ರಗಳ ಗುಂಪನ್ನ ನಾವು ಯೂರೋಝೋನ್ ಅಂತ ಕರಿತೇವೆ. ಸೊ ಬಹಳ ಇತ್ತೀಚೆಗೆ ಅಂದ್ರೆ 2023ರಲ್ಲಿ ಈ ಒಂದು ಯೂರೋಝೋನ್ಗೆ ಒಂದು ಹೊಸ ರಾಷ್ಟ್ರ ಸೇರ್ಪಡೆ ಆಗಿರುತ್ತೆ. ಆ ರಾಷ್ಟ್ರ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಕಪ್ಪು ಕುತ್ತಿಗೆ ಕ್ರೇನ್, ಕ್ರೇನ್ ಅಂದ್ರೆ ಕೊಕ್ಕರೆ. ಸೊ ಇದರ IUCN ಸ್ಥಾನಮಾನ ಏನು? ಸೊ ವಾಟ್ ಈಸ್ ದಿ IUCN ಸ್ಟೇಟಸ್ ಆಫ್ ಬ್ಲಾಕ್ ನೆಕ್ಡ್ ಕ್ರೇನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದನ್ನ ನಾವು ದುರ್ಬಲ ಅಥವಾ ವಲ್ನರಬಲ್ ಅಂತ ಕರಿತೇವೆ. ಅದರ ಅರ್ಥ ಏನು ಅಂದ್ರೆ, ಸೊ ಇದರ ಸಂಖ್ಯೆ ಇನ್ನೂ ಜಾಸ್ತಿ ಇದೆ. ಸೊ ಅದು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ಎಂಡೇಂಜರ್ಡ್ ಆಗಿಲ್ಲ. ಸೊ ಇನ್ನೂ ಕೂಡ ಸಾಕಷ್ಟು ಪಾಪ್ಯುಲೇಷನ್ ಅನ್ನ ಹೊಂದಿರತಕ್ಕಂಥ ಒಂದು ಪಕ್ಷಿಯನ್ನ ನಾವು ಬ್ಲಾಕ್ ನೆಕ್ಡ್ ಕ್ರೇನ್ ಅಂತ ಕರಿತೇವೆ. ಸೊ ಈ ಒಂದು ಪಕ್ಷಿ ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಈ ಒಂದು ಪಕ್ಷಿಗೆ
ಸಂಬಂಧಪಟ್ಟಂತೆ ಈಗ ಸೆನ್ಸಸ್ ಅಥವಾ ಗಣತಿಯನ್ನ ಮಾಡಲಾಗ್ತಾ ಇದೆ. ಸೊ ಆ ಒಂದು ಕಾರಣದಿಂದ ಈ ಪಕ್ಷಿ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದರ ಬಗ್ಗೆ ನಾನು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಈ ಒಂದು ಪಕ್ಷಿ ನಮ್ಮ ಭಾರತ ದೇಶದಲ್ಲಿ ಪ್ರಮುಖವಾಗಿ ಲಡಾಖ್ ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಬೇರೆ ಕಡೆ ಕೂಡ ಇರುತ್ತೆ, ಅದನ್ನ ಹೇಳ್ತಾನೆ. ಸೊ ಲಡಾಖ್ ನಲ್ಲಿ ನಾವು ಹೇಗೆ ಸ್ನೋ ಲೆಪರ್ಡ್ ಅನ್ನ ಜಾಸ್ತಿ ನೋಡ್ತೇವೆ, ಸೊ ಅದೇ ರೀತಿ ಈ ಒಂದು ಬ್ಲಾಕ್ ನೆಕ್ ಇಲ್ಲಿ ನೋಡಬಹುದಾಗಿರುತ್ತೆ, ಕಪ್ಪು ಕುತ್ತಿಗೆಯನ್ನ ಹೊಂದಿರತಕ್ಕಂಥ ಒಂದು ಕ್ರೇನ್ ಆಗಿರುತ್ತೆ. ಸೊ ಈ ಒಂದು ಕ್ರೇನ್ ಅನ್ನ ನಾವು ಲಡಾಖ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಲಡಾಖ್ ನಲ್ಲಿ ಇದಕ್ಕೆ ಬೇರೆ ಹೆಸರಿಂದ ಕರೀತಾರೆ, ಚಾ ತುಂಗ್ ತುಂಗ್ ಅಂತ ಲಡಾಖ್ ನಲ್ಲಿ ಇದಕ್ಕೆ ಕರೀತಕ್ಕಂಥ ಒಂದು ಹೆಸರಾಗಿರುತ್ತೆ. ಸೊ ಈ ಒಂದು ಪಕ್ಷಿಯ ಜಿಯೋಗ್ರಫಿಕಲ್ ಏರಿಯಾ ಅಥವಾ ಭೌಗೋಳಿಕವಾಗಿ ಅದು ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಸೊ ಇಲ್ಲಿ ನೀವು ಮ್ಯಾಪ್ ನಲ್ಲಿ ಗಮನಿಸಬಹುದಾಗಿರುತ್ತೆ. ನಮ್ಮ ಭಾರತ ದೇಶದಲ್ಲಿ ಲಡಾಖ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದ ಸಿಕ್ಕಿಂ ನಲ್ಲಿ ನೋಡಬಹುದು, ಅರುಣಾಚಲ ಪ್ರದೇಶದಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈವನ್ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ಇರುತ್ತೆ, ಅದನ್ನ ಇಲ್ಲಿ ಮಾರ್ಕ್ ಮಾಡಿಲ್ಲ. ಸೊ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ನಾವು ಈ ಪಕ್ಷಿಯನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ನೆರೆಯ ರಾಷ್ಟ್ರಗಳಾಗಿರ್ತಕ್ಕಂಥ ನೇಪಾಳ ಅಲ್ಲಿ ನೋಡಬಹುದು, ಭೂತಾನ್ ಅಲ್ಲಿ ನೋಡಬಹುದು, ಮತ್ತೆ ಚೈನಾದಲ್ಲೂ ನೋಡಬಹುದಾಗಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಈ ಒಂದು ಪಕ್ಷಿಯ ಒಂದು ಕನ್ಸರ್ವೇಷನ್ ಸ್ಟೇಟಸ್ ಅನ್ನ ನಾವು ನೋಡೋದಾದರೆ ಅಂದ್ರೆ IUCN ಆಗಿರ್ಬೋದು, ಸೈಟ್ಸ್ ಆಗಿರ್ಬೋದು, ಇದರಲ್ಲೆಲ್ಲ ಇದನ್ನ ಯಾವ ಒಂದು ಕ್ಯಾಟಗರಿಯಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಒಂದು ಕ್ವೆಶನ್ಗೆ ನಿಮ್ಗೆ ಆಲ್ರೆಡಿ ಆನ್ಸರ್ ಗೊತ್ತಾಗಿದೆ. ಸೊ IUCN ಪ್ರಕಾರ ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ನ ಪ್ರಕಾರ, ಸೊ ಇದನ್ನ ನಾವು ವಲ್ನರಬಲ್ ಅಂತ ಕರಿತೇವೆ, ಅಂದ್ರೆ ದುರ್ಬಲವಾಗಿರ್ತಕ್ಕಂಥ ಪಕ್ಷಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂದ್ರೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಅಡಿಯಲ್ಲಿ ಸ್ಕೆಡ್ಯೂಲ್ 1 ಅಥವಾ ಅನುಸೂಚಿ 1ರಲ್ಲಿ ಪ್ರೊಟೆಕ್ಟ್ ಮಾಡಲಾಗ್ತಾ ಇದೆ. ಸೊ ಅದರ ಅರ್ಥ ಇದಕ್ಕೆ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಅದಾದ್ಮೇಲೆ ಚೈನಾದಲ್ಲಿ ಕೂಡ ಒಂದು ಕ್ಯಾಟಗರಿ ಮಾಡಿರ್ತಾರೆ, ಅಂದ್ರೆ ನಮ್ಮ ದೇಶದಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಹೇಗಿರುತ್ತೆ, ಸೊ ಅದೇ ರೀತಿ ಚೈನಾದಲ್ಲೂ ತಮ್ಮದೇ ರಾಷ್ಟ್ರದ ಒಂದು ಕಾಯ್ದೆ ಇರುತ್ತೆ. ಸೊ ಆ ಒಂದು ಕಾಯ್ದೆಯಲ್ಲಿ ಇದನ್ನ ಕ್ಲಾಸ್ ಎ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅದರ ಅರ್ಥ ಏನು ಅಂದ್ರೆ, ಸೊ ಅಲ್ಲೂ ಕೂಡ ಇದಕ್ಕೆ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಅದಾದ್ಮೇಲೆ ದೇರ್ ಇಸ್ ಒನ್ ಮೋರ್ ಕ್ಯಾಟಗರಿ, ಅದನ್ನ ನಾವು CMS ಅಂತ ಕರಿತೇವೆ. CMS ಅಂದ್ರೆ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಶೀಸ್ ಅಂತ ಕರಿತೇವೆ. ಅಂದ್ರೆ ಯಾವ ಪಕ್ಷಿ ಹೆಚ್ಚಾಗಿ ವಲಸೆ ಹೋಗುತ್ತೆ, ಸೊ ಅದಕ್ಕೆ ಒಂದು ಕನ್ವೆನ್ಷನ್ ಅನ್ನ ಮಾಡಿರ್ತಾರೆ. ಆ ಒಂದು ಕನ್ವೆನ್ಷನ್ ಅನ್ನ ನಾವು CMC ಅಂತ ಕರಿತೇವೆ. ಸೊ CMC ಅಲ್ಲಿ ಈ ಪಕ್ಷಿಯನ್ನ ಅಪೆಂಡಿಕ್ಸ್ 1 ನಲ್ಲಿ ಲಿಸ್ಟ್ ಮಾಡಿರ್ತಾರೆ. ಅದರರ್ಥ ಸೊ ಅಲ್ಲೂ ಕೂಡ ಇದಕ್ಕೆ ಹೆಚ್ಚಿನ ಮಾನ್ಯತೆಯನ್ನ ಕೊಡ್ತಾ ಇರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಅದಾದ್ಮೇಲೆ ಸೈಟ್ಸ್ ಅಂತ ಬರುತ್ತೆ. ಸೈಟ್ಸ್ ಅಂದ್ರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಶೀಸ್ ವೈಲ್ಡ್ ಫ್ಲಾರಾ ಅಂಡ್ ಫಾನಾ ಅಂತ ಕರಿತೇವೆ. ಸೈಟ್ಸ್ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪಕ್ಷಿಗಳನ್ನ ಮತ್ತು ಪ್ರಾಣಿಗಳನ್ನ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಿಬಂಧನೆಗಳನ್ನ ಮಾಡ್ತಕ್ಕಂಥ ಒಂದು ಕನ್ವೆನ್ಷನ್ ಆಗಿರುತ್ತೆ. ಸೊ ಇದನ್ನ ನಾವು ಇನ್ ಶಾರ್ಟ್ ಸೈಟ್ಸ್ ಅಂತ ಕರಿತೇವೆ. ಸೊ ಸೈಟ್ಸ್ ನಲ್ಲಿ ಇದನ್ನ ಯಾವ ಅಪೆಂಡಿಕ್ಸ್ಗೆ ಸೇರಿಸಲಾಗಿರುತ್ತೆ ಅಂದ್ರೆ ಅಪೆಂಡಿಕ್ಸ್ 1 ನಲ್ಲಿ ಇರುತ್ತೆ. ಅದರ ಅರ್ಥ ಏನು ಅಂದ್ರೆ, ಸೊ ಇದನ್ನ ನಾವು ಇಲ್ಲಿಗಲಿ ಟ್ರೇಡ್ ಮಾಡ್ಲಿಕ್ಕೆ ಅಥವಾ ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಈ ರೀತಿಯಾಗಿ ಈ ಪಕ್ಷಿಯನ್ನ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಸೊ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅಲ್ಲಿ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಪಕ್ಷಿಗೆ ಸಂಬಂಧಪಟ್ಟಂತೆ ಸೊ ನಮ್ಮ ಭಾರತ ದೇಶದಲ್ಲಿ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ಸೊ ಇದರ ಒಂದು ಸರ್ವೆಯನ್ನ ಮಾಡ್ತಾ ಇದ್ದಾರೆ. ಸರ್ವೆ ಮಾಡಿದ ನಂತರ ಇದರ ನಂಬರ್ಸ್ ಎಷ್ಟಿದೆ ಅಂತ ನಾವು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇವೆ. ಸೊ ಇದು ಜಸ್ಟ್ ಪ್ರಿಲಿಮಿನರಿ ರಿಪೋರ್ಟ್ ಆಗಿರುತ್ತೆ. ಈ ಒಂದು ಸರ್ವೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವರದಿ ಬಂದಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪಕ್ಷಿ ನಾನು ಮುಂಚೆನೆ ಹೇಳಿದಾಗೆ ಲಡಾಖ್ ನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳಿದ್ದೆ. ಸೊ ಅದರ ಇಂಪಾರ್ಟೆಂಟ್ ಹ್ಯಾಬಿಟ್ಯಾಟ್ ಅಥವಾ ಅತ್ಯಂತ ಹೆಚ್ಚಾಗಿರ್ತಕ್ಕಂಥ ಆವಾಸ ಸ್ಥಾನವನ್ನ ನಾವು ಚಾಂಗ್ತಾಂಗ್ ಸ್ಯಾಂಕ್ಚುರಿ ಅಂತ ಕರಿತೇವೆ. ಸೊ ಇದು ಲಡಾಖ್ ನಲ್ಲಿರ್ತಕ್ಕಂಥ ಒಂದು ಅಭಯಾರಣ್ಯವಾಗಿರುತ್ತೆ. ಸೊ ಇದನ್ನ ನಾವು ಚಾಂಗ್ತಾಂಗ್ ಸ್ಯಾಂಕ್ಚುರಿ ಅಂತ ಕರಿತೇವೆ. ಇಲ್ಲಿ ಬ್ಲಾಕ್ ನೆಕ್ಡ್ ಕ್ರೇನ್ ಅನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸೋಕಾರ್ ವೆಟ್ಲ್ಯಾಂಡ್ಸ್ ಕಾಂಪ್ಲೆಕ್ಸ್ ಅಂತ ಕರಿತೇವೆ. ಸೋಕಾರ್ ವೆಟ್ಲ್ಯಾಂಡ್ಸ್ ಕಾಂಪ್ಲೆಕ್ಸ್ ಅಂತಕ್ಕಂಥದ್ದು ಕೂಡ ಲಡಾಖ್ ನಲ್ಲಿ ಇರುತ್ತೆ. ಸೊ ಇದು ಫೊರೇಜಿಂಗ್ ಮತ್ತೆ ಬ್ರೀಡಿಂಗ್ ಗ್ರೌಂಡ್ ಅಂತ ಕರಿತೇವೆ. ಫೊರೇಜಿಂಗ್ ಅಂದ್ರೆ ಸೊ ಅದಕ್ಕೆ ಸಿಗ್ತಕ್ಕಂಥ ಆಹಾರ ಹೆಚ್ಚಾಗಿ ಸಿಗ್ತಕ್ಕಂಥ ಒಂದು ಪ್ರದೇಶ. ಬ್ರೀಡಿಂಗ್ ಅಂದ್ರೆ ಅದು ಸಂತಾನೋತ್ಪತ್ತಿಗೆ ತುಂಬಾ ಸೂಕ್ತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಸೋಕಾರ್ ವೆಟ್ಲ್ಯಾಂಡ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಡಿಸೆಂಬರ್ 2022 ಅಂದ್ರೆ 2020 ಡಿಸೆಂಬರ್ ನಲ್ಲಿ ಇದನ್ನ ರಾಮ್ಸಾರ್ ಪಟ್ಟಿಗೆ ಸೇರಿಸಲಾಗಿರ್ತಕ್ಕಂಥ ವೆಟ್ಲ್ಯಾಂಡ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಒಂದು ಸಿಂಪಲ್ ಪ್ರಶ್ನೆಯನ್ನ ಕೇಳೋದಾದ್ರೆ, ಸೊ ಆಸ್ ಆನ್ ಡೇಟ್ ಸೊ ಇವತ್ತಿನವರೆಗೆ ಭಾರತ ದೇಶದಲ್ಲಿ ಎಷ್ಟು ವೆಟ್ಲ್ಯಾಂಡ್ಸ್ ಗಳನ್ನ ರಾಮ್ಸಾರ್ ಪಟ್ಟಿಗೆ ಸೇರಿಸಲಾಗಿದೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನಾನು ಕೇಳ್ತಾ ಇರೋದು ಟೋಟಲ್ ವೆಟ್ಲ್ಯಾಂಡ್ಸ್ ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಇನ್ ಇಂಡಿಯಾ ಎಷ್ಟಿದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5.
ಬಾಹ್ಯಾಕಾಶದಲ್ಲಿ ಹೆಚ್ಚು ಸಮಯ ಕಳೆದ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ಒಲೆಗ್ ಕೊನೆನೆಂಕೋ ಯಾವ ದೇಶವನ್ನು ಪ್ರತಿನಿಧಿಸಿದರು? ಸೊ ವಿಚ್ ಕಂಟ್ರಿ ಡಿಡ್ ಒಲೆಗ್ ಕೊನೆನೆಂಕೋ ಹೂ ಸೆಟ್ ದಿ ವರ್ಲ್ಡ್ ರೆಕಾರ್ಡ್ ಫಾರ್ ದಿ ಮೋಸ್ಟ್ ಟೈಮ್ ಸ್ಪೆಂಟ್ ಇನ್ ಸ್ಪೇಸ್ ರೆಪ್ರೆಸೆಂಟ್? ಸೊ ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚಿನ ಸಮಯವನ್ನ ಕಳೆದಿರ್ತಕ್ಕಂಥ ಖಗೋಳ ಶಾಸ್ತ್ರಜ್ಞ, ಅವರ ಹೆಸರನ್ನ ನಾವು ಕೊಟ್ಟಿದ್ದೇವೆ. ಅವರನ್ನ ನಾವು ಒಲೆಗ್ ಕೊನೆನೆಂಕೋ ಅಂತ ಕರಿತೇವೆ. ಸೊ ಇವರು ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ಟ್ರೋನಾಟ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಇವರು ರಷ್ಯಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ಟ್ರೋನಾಟ್ ಆಗಿರ್ತಾರೆ. ಸೊ ಇವರು ಹಿಂದೆ ಇದ್ದಂತ ಒಂದು ದಾಖಲೆ ಏನಿರುತ್ತೆ, ಸೊ ಅದನ್ನ ಈಗ ಬ್ರೇಕ್ ಮಾಡಿ ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚಿನ ಸಮಯವನ್ನ ಕಳೆದಿರ್ತಕ್ಕಂಥ ಆಸ್ಟ್ರೋನಾಟ್ ಆಗಿರ್ತಾರೆ. ಸೊ ಅವರ ಹೆಸರು ಏನು ಅಂತ ಗೊತ್ತಾಯ್ತು. ಸೊ ಇವರು ಈಗ ಪ್ರಸ್ತುತವಾಗಿ ಬಾಹ್ಯಾಕಾಶದಲ್ಲಿ 878 ದಿನಗಳು 12 hours 12 ಗಂಟೆಗಳನ್ನ ಕಳೆದಿರ್ತಾರೆ. ಸೊ ಇದನ್ನ ನಾವು ವರ್ಷಗಳಲ್ಲಿ ಲೆಕ್ಕ ಹಾಕಿದಾಗ 2.5 years ಅಂದ್ರೆ 2.5 ವರ್ಷಗಳನ್ನ ಇವರು ಬಾಹ್ಯಾಕಾಶದಲ್ಲಿ ಕಳೆದು ಈಗ ದಾಖಲೆಯನ್ನ ಮಾಡಿರ್ತಾರೆ. ಸೊ ಇವರು 59 years old ಆಗಿರ್ತಾರೆ. ಸೊ ಇದಕ್ಕಿಂತ ಮುಂಚೆ ಈ ರೀತಿಯ ದಾಖಲೆಯನ್ನ ಮಾಡಿರ್ತಕ್ಕಂಥವ್ರನ್ನ ನಾವು ಗೆನಾಡಿ ಪಡಲ್ಕಾ ಅಂತ ಕರಿತೇವೆ. ಸೊ ಇವರು 878 ಡೇಸ್ 11 hours ಮತ್ತೆ 29 minutes 48 seconds ವರೆಗೂ ಇವರು ಬಾಹ್ಯಾಕಾಶದಲ್ಲಿ ಸ್ಟೇ ಮಾಡಿರ್ತಾರೆ. ಸೊ ಇವರು 2017 ಅಲ್ಲಿ ನಿವೃತ್ತಿ ಆಗಿರ್ತಾರೆ. ಸೊ ಇವರ ದಾಖಲೆಯನ್ನ ಈಗ ಇವರು ಬೈಪಾಸ್ ಮಾಡಿರ್ತಾರೆ. ಬರೀ ಬೈಪಾಸ್ ಮಾಡಿರೋದಿಲ್ಲ, ಇವರು ಇನ್ನೂ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ. ಸೊ ಇವರು ಈಸ್ ಗೋಯಿಂಗ್ ಟು ಕಂಪ್ಲೀಟ್ 1000 ಡೇಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಜೂನ್ 5ಕ್ಕೆ ಇವರು ಬಾಹ್ಯಾಕಾಶಕ್ಕೆ ಹೋಗಿ 1000 ದಿನಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಬಟ್ ಇವರು ವಾಪಸ್ ಬರ್ತಕ್ಕಂಥದ್ದು ಸೆಪ್ಟೆಂಬರ್ 2023ಕ್ಕೆ ಅವರ ಒಂದು ಮಿಷನ್ ಎಂಡ್ ಆಗುತ್ತೆ. ಸೊ ಈ ಸಮಯಕ್ಕೆ ಅವರು 1110 ದಿನಗಳನ್ನ ಅಲ್ಲಿ ಕಳೆದಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಇವರ ದಾಖಲೆಯನ್ನ ಮುರಿಬೇಕಾಗಿದ್ರೆ 1110 ಡೇಸ್ಗಿಂತ ಜಾಸ್ತಿ ಸ್ಪೇಸ್ ಅಲ್ಲಿ ಸ್ಟೇ ಮಾಡಿದ್ರೆ ಸೊ ಅವರು ಇವರ ಒಂದು ದಾಖಲೆಯನ್ನ ಮುರಿಯತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಯಾವ ಭಾರತೀಯ ರಾಜ್ಯವು ತನ್ನ ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನು ಹೊಂದಿದೆ? ಸೊ ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಇಟ್ಸ್ ಕಾಲೇಜಸ್ ಅಂಡ್ ಯೂನಿವರ್ಸಿಟೀಸ್? ಅಂದ್ರೆ ಬೇರೆ ರಾಷ್ಟ್ರಗಳಿಂದ ಬಂದು ನಮ್ಮ ರಾಷ್ಟ್ರದಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಯಾವ ರಾಜ್ಯದಲ್ಲಿ ಅಧಿಕ ಸಂಖ್ಯೆಯ ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ವಿದೇಶಿ ಸ್ಟೂಡೆಂಟ್ಸ್ಗಳನ್ನ ಅಥವಾ ಫಾರಿನ್ ಸ್ಟೂಡೆಂಟ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿರುತ್ತೆ. ಸೊ ಕರ್ನಾಟಕ 6004 ಫಾರಿನರ್ ಸ್ಟೂಡೆಂಟ್ಸ್ ಅನ್ನ ಹೊಂದಿರತಕ್ಕಂಥ ರಾಜ್ಯವಾಗಿರುತ್ತೆ. ಸೊ ಕರ್ನಾಟಕದ ನಂತರ 2ನೇ ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದು ಪಂಜಾಬ್ ಆಗಿರುತ್ತೆ. ಸೊ 3ನೇ ಸ್ಥಾನದಲ್ಲಿ ನಾವು ಮಹಾರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ. ಉತ್ತರ ಪ್ರದೇಶವನ್ನ ನಾವು 3ನೇ ಸ್ಥಾನ, ಮಹಾರಾಷ್ಟ್ರ ಕರ್ನಾಟಕ 1, ಪಂಜಾಬ್ 2, ಮಹಾರಾಷ್ಟ್ರ 3, ಉತ್ತರ ಪ್ರದೇಶವನ್ನ ನಾವು 4ನೇ ಸ್ಥಾನದಲ್ಲಿ ಸೊ ಈ ಒಂದು ಫಾರಿನ್ ಸ್ಟೂಡೆಂಟ್ಸ್ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಭಾರತ ದೇಶಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯ ಸ್ಟೂಡೆಂಟ್ಸ್ ಬರ್ತಾ ಇರ್ತಕ್ಕಂಥದ್ದು ನೇಪಾಳನಿಂದ ಬರ್ತಾ ಇದ್ದಾರೆ. ಕಾರಣ ಏನಂದ್ರೆ ಸೊ ಅವರು ವೀಸಾ ಫ್ರೀ ನಮ್ಮ ಭಾರತ ದೇಶಕ್ಕೆ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಅಫ್ಘಾನಿಸ್ತಾನ್, UAE, ತಿಬೆಟ್, ಬಾಂಗ್ಲಾದೇಶ್, ಐಸ್ಲ್ಯಾಂಡ್ ಮತ್ತೆ ಶ್ರೀಲಂಕಾದಿಂದ ಕೂಡ ನಮ್ಮ ದೇಶಕ್ಕೆ ವಿದ್ಯಾರ್ಥಿಗಳು ವಲಸೆ ಬರ್ತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ ಅರೌಂಡ್ 46,878 ಫಾರಿನ್ ಸ್ಟೂಡೆಂಟ್ಸ್ ಗಳನ್ನ ನಮ್ಮ ದೇಶದಲ್ಲಿ ಅಭ್ಯಾಸ ಮಾಡ್ತಾ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ನಾಸಾ ವಿಜ್ಞಾನಿಗಳು ವಾಸಿಸಲು ಸಮರ್ಥವಾಗಿ ಬೆಂಬಲಿಸುವುದೆಂದು ನಂಬಿರುವ ಇತ್ತೀಚೆಗೆ ಪತ್ತೆಯಾದ ಗ್ರಹದ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ರೀಸೆಂಟ್ಲಿ ಡಿಸ್ಕವರ್ಡ್ ಪ್ಲಾನೆಟ್ ದಟ್ ನಾಸಾ ಸೈಂಟಿಸ್ಟ್ ಬಿಲೀವ್ ಕುಡ್ ಪೊಟೆನ್ಷಿಯಲಿ ಸಪೋರ್ಟ್ ಲೈಫ್? ಅಂದ್ರೆ ವಾಸವನ್ನ ಮಾಡಲಿಕ್ಕೆ, ಅಂದ್ರೆ ನಮ್ಮ ಭೂಮಿಯಲ್ಲಿ ನಾವು ಹೇಗೆ ವಾಸ ಮಾಡ್ತಾ ಇದ್ದೇವೆ ಸೊ ಇದನ್ನ ನಾವು ಬಯೋಸ್ಪಿಯರ್ ಅಂತ ಕರಿತೇವೆ. ಬಯೋಸ್ಪಿಯರ್ ಅಲ್ಲಿ ವಾಯುಗೋಳ ಇರಬೇಕು, ಜಳಗೋಳ ಇರಬೇಕು, ಅಟ್ಮಾಸ್ಫಿಯರ್ ಎಲ್ಲವನ್ನ ಹೊಂದಿರತಕ್ಕಂಥ ಒಂದು ಲಿಥೋಸ್ಪಿಯರ್ ಅಂತ ನಾವೇನು ಹೇಳ್ತೇವೆ, ಶಿಲಾಗೋಳ. ಸೊ ಈ ಮೂರನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವನ್ನ ನಾವು ಬಯೋಸ್ಪಿಯರ್ ಅಥವಾ ಜೈವಿಕ ಗೋಳ ಅಂತ ಕರಿತೇವೆ. ಸೊ ಇರ್ತಕ್ಕಂಥ 8 ಪ್ಲಾನೆಟ್ಸ್ ಅಲ್ಲಿ ಪ್ರಸ್ತುತವಾಗಿ ಭೂಮಿ ಒಂದೇ, ಅಂದ್ರೆ ನಮ್ಮ ಅರ್ತ್ ಪ್ಲಾನೆಟ್ ಒಂದೇ. ಸೊ ಹ್ಯಾಬಿಟಬಲ್ ಪ್ಲಾನೆಟ್ ಆಗಿರುತ್ತೆ ಅಥವಾ ಆವಾಸ ಸ್ಥಾನವನ್ನ ಹೊಂದಿರತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಸೊ ಇದೇ ರೀತಿ ಇನ್ನೊಂದು ಪ್ಲಾನೆಟ್ ಅನ್ನ ನಾಸಾದ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಆ ಪ್ಲಾನೆಟ್ಗೆ ಪ್ರಸ್ತುತವಾಗಿ ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ TOI 715b ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಪ್ಲಾನೆಟ್ ಅನ್ನ ಈಗ ಏನ್ ಡಿಸ್ಕವರಿ ಮಾಡಿರ್ತಾರೆ, ಇದು ನಮ್ಮ ಭೂಮಿಯಂತೆ ವಾಸಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಪ್ಲಾನೆಟ್ ಅಂತ ಸೊ ನಾಸಾದ ವಿಜ್ಞಾನಿಗಳು ನಂಬುತ್ತಾ ಇರ್ತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶನ್,
ಸೊ ಇದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದರೆ TOI 715 B ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದು 137 ಲೈಟ್ ಇಯರ್ಸ್ ಅವೇ ಫ್ರಮ್ ಅಂಡ್ ಅಬೌಟ್ 1.5 ದಿ ಟೈಮ್ಸ್ ಆಫ್ ದಿ ವೈಡ್ ಆಸ್ ಅರ್ತ್. ಅಂದರೆ ಇದು ನಮ್ಮ ಭೂಮಿಯಿಂದ 137 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿರ್ತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಸೊ ನಮ್ಮ ಭೂಮಿಗೆ ಹೋಲಿಕೆ ಮಾಡಿಕೊಂಡಾಗ 1.5 ಪಟ್ಟು ಹೆಚ್ಚು ಗಾತ್ರವನ್ನ ಹೊಂದಿರತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಸೊ ಯಾವುದೇ ಪ್ಲಾನೆಟ್ ಅಂದ್ರೆ ಅದು ಒಂದು ಸೂರ್ಯನ ಸುತ್ತಾ ಇರಬೇಕಾಗಿರುತ್ತೆ. ಸೊ ಇದು ಕೂಡ ನಮ್ಮ ಭೂಮಿಯ ರೀತಿಯಲ್ಲಿ ಒಂದು ಸ್ಟಾರ್ ಅಥವಾ ನಕ್ಷತ್ರವನ್ನ ಸುತ್ತುತ್ತಾ ಇರ್ತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಸೊ ಅದು ಸುತ್ತುತ್ತಾ ಇರ್ತಕ್ಕಂಥ ಡಿಸ್ಟೆನ್ಸ್ ಏನಿರುತ್ತೆ ಆ ಡಿಸ್ಟೆನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಆ ಡಿಸ್ಟೆನ್ಸ್ ನ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ಟೆಂಪರೇಚರ್ ಡಿಫೈನ್ ಆಗಿರುತ್ತೆ. ಸೊ ಅದು ಸೂಕ್ತವಾಗಿರ್ತಕ್ಕಂಥ ದೂರದಲ್ಲಿರೋದ್ರಿಂದ ಮನುಷ್ಯರು ವಾಸ ಮಾಡಬಹುದಾಗಿರ್ತಕ್ಕಂಥ ತಾಪಮಾನವನ್ನ ನಾವಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಲಿಕ್ವಿಡ್ ವಾಟರ್ ಅನ್ನ ಅದರ ಮೇಲ್ಮೈಯಲ್ಲಿ ನೋಡಬಹುದಾಗಿರುತ್ತೆ. ಅಂದ್ರೆ ನಮ್ಮ ಭೂಮಿಯಲ್ಲಿ ಹೇಗೆ ನಾವು ಸರೋವರಗಳು ನದಿಗಳನ್ನ ಭೂಮಿಯ ಸರ್ಫೇಸ್ ಮೇಲೆ ನೋಡ್ತೇವೆ, ಸೊ ಅದೇ ರೀತಿ ಲಿಕ್ವಿಡ್ ವಾಟರ್ ಅನ್ನ ಕೂಡ ಈ ಒಂದು ಪ್ಲಾನೆಟ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸ್ಟಾರ್ ಅಥವಾ ಒಂದು ನಕ್ಷತ್ರದ ಸುತ್ತ ಪ್ಲಾನೆಟ್ ಏನ್ ಸುತ್ತಾ ಇದೆ, ಸೊ ಆ ಒಂದು ನಕ್ಷತ್ರವನ್ನ ನಾವು ರೆಡ್ ಡ್ವಾರ್ಫ್ ಅಥವಾ ಕೆಂಪು ಕುಬ್ಜ ಅಂತ ಕರಿತೇವೆ. ಸೊ ಇದು ನಮ್ಮ ಸೂರ್ಯನಿಗೆ ಕಂಪೇರ್ ಮಾಡಿದಾಗ ಸ್ಮಾಲರ್ ಅಂಡ್ ಕೋಲ್ಡರ್ ದೆನ್ ದಿ ಸನ್, ಅಂದ್ರೆ ನಮ್ಮ ಸೂರ್ಯನಿಗೆ ಹೋಲಿಕೆ ಮಾಡಿದಾಗ ಚಿಕ್ಕದಾಗಿರುತ್ತೆ, ಸೂರ್ಯನಿಗೆ ಹೋಲಿಕೆ ಮಾಡಿದಾಗ ಅದರ ತಾಪಮಾನ ಕಡಿಮೆ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಹೊಸ ಪ್ಲಾನೆಟ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ವಾಯ್ಸ್ ಫಾರ್ ಏಷ್ಯನ್ ಎಲಿಫೆಂಟ್ಸ್ NGO ರಾಬೋಟಿಕ್ ಆನೆಯನ್ನು ಯಾವ ತಮಿಳುನಾಡಿನಲ್ಲಿ ಪ್ರಥಮ ಬಾರಿಗೆ ಯಾವ ದೇವಸ್ಥಾನಕ್ಕೆ ಹಸ್ತಾಂತರಿಸಿದೆ? To which temple was the robotic elephant handed over by the NGO Voices for Asian Elephants? Voices for Asian Elephants ಅಂತಕ್ಕಂಥದ್ದು ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್, ಅಂದರೆ ಸರ್ಕಾರೇತರವಾಗಿರ್ತಕ್ಕಂಥ ಒಂದು NGO ಆಗಿರುತ್ತೆ. ಸೊ ಈ ಒಂದು NGO ದೇವಸ್ಥಾನಗಳಲ್ಲಿ ನಮಗೆ ಗೊತ್ತು. ಸೊ ಆನೆಯನ್ನು ನಾವು ಹೆರಿಟೇಜ್ ಆನಿಮಲ್ ಅಥವಾ ಪಾರಂಪರಿಕ ಪ್ರಾಣಿ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ನ ಅಡಿಯಲ್ಲಿ ಸೊ ಎಲಿಫೆಂಟ್ ಅನ್ನ ನಾವು ರಿಲಿಜಿಯಸ್ ಪರ್ಪಸ್ಗೆ ಯೂಸ್ ಮಾಡ್ಬೋದು ಅಂತಕ್ಕಂಥ ಒಂದು ಅಧಿಕಾರವನ್ನು ಕೊಟ್ಟಿರ್ತಾರೆ. ಸೊ ಆ ಒಂದು ಕಾರಣದಿಂದ ಬಹುತೇಕ ದೇವಸ್ಥಾನಗಳಲ್ಲಿ ನಾವು ಎಲಿಫೆಂಟ್ಗಳನ್ನು ನೋಡಬಹುದಾಗಿರುತ್ತೆ. ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ ಎಲಿಫೆಂಟ್ ಅಂತಕ್ಕಂಥದ್ದು ಒಂದು ಸೋಷಿಯಲ್ ಆನಿಮಲ್ ಆಗಿರುತ್ತೆ. ಅಂದರೆ ಅದು ಒಂದು ಸಮೂಹದಲ್ಲಿ ಬೆಳೀತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಬಟ್ ನಾವು ದೇವಸ್ಥಾನಗಳಲ್ಲಿ ಅದನ್ನು ಕೇಜ್ ಮಾಡಿದಾಗ ಸೊ ಅದು ಒಂಟಿ ಆಗಿರ್ತಕ್ಕಂಥ ಅಂದರೆ ಸಾಲಿಟರಿ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಅದು ನ್ಯಾಚುರಲಿ ಅದು ಸಾಲಿಟರಿ ಅನಿಮಲ್ ಆಗಿರೋದಿಲ್ಲ. ಸೊ ಅದೊಂದು ಕಮ್ಯುನಿಟಿ ಅನಿಮಲ್ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಬಹಳ ಇತ್ತೀಚೆಗೆ ಕೇರಳದಲ್ಲಿ ಅನೇಕ ಆನೆಗಳು ಸಾವನ್ನಪ್ಪಿರ್ತಕ್ಕಂಥ ಸುದ್ದಿಗಳನ್ನು ನೀವು ನೋಡಿರ್ತೀರಾ. ಸೊ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಒಂದು NGO ಇದೆ. ಸೊ ಈ ಒಂದು NGO ಏನ್ ಮಾಡ್ತಾ ಇದೆ ಅಂದ್ರೆ ರಾಬೋಟ್ ರೀತಿಯಲ್ಲಿರ್ತಕ್ಕಂಥ ಎಲಿಫೆಂಟ್ಗಳನ್ನ ದೇವಸ್ಥಾನದಲ್ಲಿ ಅದು ಡೊನೇಟ್ ಮಾಡ್ತಾ ಇದೆ. ಸೊ ಈ ರೀತಿಯಾಗಿ ಕೇರಳದಲ್ಲಿ ಸಾಕಷ್ಟು ಆಲ್ರೆಡಿ ರಾಬೋಟಿಕ್ ಎಲಿಫೆಂಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದೇ ರೀತಿ ತಮಿಳುನಾಡಿನಲ್ಲಿ ಮೊದಲ ಬಾರಿಗೆ ಈ ಒಂದು ರಾಬೋಟಿಕ್ ಎಲಿಫೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಯಾವ ದೇವಸ್ಥಾನ ಅಂತ ಕೇಳಿದಾಗ ಶಿವನ್ ಟೆಂಪಲ್ ಅಂತ ಗೊತ್ತಿರಬೇಕಾಗಿರುತ್ತೆ. ಇದೆಲ್ಲಿದೆ ಅಂದ್ರೆ ದೇವರ್ಶೋಲಾದಲ್ಲಿರ್ತಕ್ಕಂಥ ಒಂದು ಶಿವನ್ ಟೆಂಪಲ್ ನಲ್ಲಿ ಸೊ ಈ ಒಂದು ರಾಬೋಟಿಕ್ ಎಲಿಫೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಅದನ್ನ ನೋಡಿದ್ರೆ ನಮಗೆ ಗೊತ್ತು ಕೂಡ ಆಗೋದಿಲ್ಲ ಅದು ರಾಬೋಟಿಕ್ ಎಲಿಫೆಂಟ್ ಅಂತ. ಸೊ ಅಷ್ಟು ನ್ಯಾಚುರಲ್ ಆಗಿ ಡಿಸೈನ್ ಮಾಡಿರ್ತಕ್ಕಂಥ ಒಂದು ಎಲಿಫೆಂಟ್ ಅನ್ನ ಈಗ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಈ ಒಂದು ಟೆಂಪಲ್ ಅನ್ನ ನಾವು ಶಿವನ್ ಟೆಂಪಲ್ ಅಂತ ಕರಿತೇವೆ. ಸೊ ಅದಿರ್ತಕ್ಕಂಥದ್ದು ದೇವರ್ಶೋಲಾ ಅಂತಕ್ಕಂಥ ಒಂದು ಪ್ರದೇಶದಲ್ಲಿರುತ್ತೆ. ಸೊ ಇದು ಗುಡಲೂರು, ಅದು ಅದಿರ್ತಕ್ಕಂಥ ಊರನ್ನ ನಾವು ಗುಡಲೂರು ಅಂತ ಕರಿತೇವೆ. ಸೊ ಈ ಒಂದು ಎಲಿಫೆಂಟ್ ಅನ್ನ ಕೊಟ್ಟಿರ್ತಕ್ಕಂಥ NGO ನ ನಾವೇನಂತ ಕರಿತೀವಿ ಅಂದ್ರೆ ವಾಯ್ಸಸ್ ಫಾರ್ ಏಷ್ಯನ್ ಎಲಿಫೆಂಟ್ ಅಂತ ಕರಿತೇವೆ. ಕಾರಣ ಏನಂದ್ರೆ ಎರಡು ರೀತಿಯ ಎಲಿಫೆಂಟ್ ಇರುತ್ತೆ, ಒಂದು ಆಫ್ರಿಕನ್ ಇರುತ್ತೆ, ಒಂದು ಏಷ್ಯನ್ ಎಲಿಫೆಂಟ್ ಇರುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಆಬ್ವಿಯಸ್ಲಿ ಏಷ್ಯನ್ ಎಲಿಫೆಂಟ್ ಇರುತ್ತೆ. ಸೊ ಇದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥ ಒಂದು NGO ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಎಲಿಫೆಂಟ್ ಏನಿದೆ 11 ಫೀಟ್ ಟಾಲ್ ಇದೆ, ಅಂದ್ರೆ 11 ಅಡಿ ಎತ್ತರವಾಗಿರುತ್ತೆ. ಸೊ ಇದು 800 kg ಇರ್ತಕ್ಕಂಥ ಒಂದು ಎಲಿಫೆಂಟ್ ಆಗಿರುತ್ತೆ. ಅಂದ್ರೆ ಆಲ್ಮೋಸ್ಟ್ ನ್ಯಾಚುರಲಿ ಅದು ಹೇಗಿರುತ್ತೋ ಅದೇ ರೀತಿ ಇದನ್ನ ತಯಾರಿ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಇವ್ರು ಮಾಡಿದ್ದಾರೆ. ಸೊ ಎಲಿಫೆಂಟ್ಸ್ ಆಸ್ ಐ ಟೋಲ್ಡ್ ಯು ಬಿಫೋರ್ ಅದೊಂದು ಸೋಷಿಯಲ್ ಆನಿಮಲ್ ಆಗಿರುತ್ತೆ, ಅಂದ್ರೆ ಸಾಮೂಹಿಕವಾಗಿರ್ತಕ್ಕಂಥ ಪ್ರಾಣಿ ಆಗಿರುತ್ತೆ. ಸೊ ಅದು ಯಾವಾಗಲೂ ಒಂದು ಹರ್ಡ್ ಅಥವಾ ಗುಂಪಿನಲ್ಲಿ ಇರಲಿಕ್ಕೆ ಬಯಸುತ್ತೆ. ಸೊ ಅದು ಪ್ರತ್ಯೇಕವಾಗಿ ಇರಲಿಕ್ಕೆ ಬಯಸ್ತಕ್ಕಂಥ ಪ್ರಾಣಿ ಆಗಿರೋದಿಲ್ಲ. ಸೊ 25 ಕ್ಯಾಪ್ಟಿವ್ ಎಲಿಫೆಂಟ್ಸ್ ಇನ್ ಕೇರಳ ಹ್ಯಾವ್ ಬಿನ್ ಡೈಡ್ ಇನ್ 2023 ಅಲೋನ್. ಅಂದ್ರೆ 2023 ಒಂದೇ ಒಂದು ವರ್ಷದಲ್ಲಿ 25 ಕ್ಯಾಪ್ಟಿವ್ ಎಲಿಫೆಂಟ್ಸ್ ಅಂತ ಕರೀತೀವಿ. ಕ್ಯಾಪ್ಟಿವ್ ಅಂದ್ರೆ ಈ ರೀತಿ ದೇವಸ್ಥಾನಗಳಲ್ಲಿ ಅಥವಾ ಝೂಗಳಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥ ಎಲಿಫೆಂಟ್ಗಳು 2023
ಸಾಲಿನಲ್ಲಿ 25 ಆನೆಗಳು ನಿಧನ ಹೊಂದಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಈ ಒಂದು ರಿಲಿಜಿಯಸ್ ಪ್ರಾಕ್ಟೀಸಸ್ಗೆ ಸೊ ಈ ಒಂದು ರಾಬೋಟಿಕ್ ಎಲಿಫೆಂಟ್ಸ್ ಅನ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಬ್ರ್ಯಾಂಡ್ ಫಿನಾನ್ಸ್ ಸಂಕಲಿಸಿದ ಬ್ರ್ಯಾಂಡ್ ಗಾರ್ಜಿಯನ್ಶಿಪ್ ಇಂಡೆಕ್ಸ್ 2024ರಲ್ಲಿ ಎಲ್ಲ ಭಾರತೀಯರಲ್ಲಿ ಮೊದಲ ಸ್ಥಾನ ಮತ್ತು ಜಾಗತಿಕವಾಗಿ 2ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥವರು ಯಾರು? ಸೊ ಹೂ ಹ್ಯಾಸ್ ಬಿನ್ ರ್ಯಾಂಕ್ಡ್ ಫಸ್ಟ್ ಅಮಾಂಗ್ ಆಲ್ ಇಂಡಿಯನ್ಸ್ ಅಂಡ್ ಸೆಕೆಂಡ್ ಗ್ಲೋಬಲಿ ಇನ್ ದ ಬ್ರ್ಯಾಂಡ್ ಗಾರ್ಜಿಯನ್ಶಿಪ್ ಇಂಡೆಕ್ಸ್ 2024 ಕಂಪೈಲ್ಡ್ ಬೈ ಬ್ರ್ಯಾಂಡ್ ಫಿನಾನ್ಸ್. ಬ್ರ್ಯಾಂಡ್ ಫಿನಾನ್ಸ್ ಅಂತ ಒಂದು ಯೂನಿಟ್ ಇರುತ್ತೆ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಜಾಗತಿಕವಾಗಿ CEO ಅಂತ ಕರಿತೇವೆ, ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರಿತೇವೆ. ಸೊ ಯಾರು ಬೆಸ್ಟ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತಕ್ಕಂಥ ಒಂದು ಇಂಡೆಕ್ಸ್ ಅಥವಾ ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಾರೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ CEO ಯಾರು? ಜಾಗತಿಕವಾಗಿ ಅವರು 2ನೇ ಸ್ಥಾನದಲ್ಲಿರ್ತಾರೆ. ಅವರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುಕೇಶ್ ಅಂಬಾನಿ ಈ ಒಂದು ಹಾನರ್ ಅನ್ನ ಪಡೆದುಕೊಂಡಿರ್ತಾರೆ. ಸೊ ಈ ಒಂದು ಹಾನರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ರ್ಯಾಂಡ್ ಗಾರ್ಡಿಯನ್ಶಿಪ್ ಇಂಡೆಕ್ಸ್ ಅಂತ ಕರಿತೇವೆ. ಇದು 2024ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಂಡೆಕ್ಸ್ ಆಗಿರುತ್ತೆ. ಸೊ ಇದು ಗ್ಲೋಬಲ್ ರೆಕಗ್ನಿಷನ್ ಆಫ್ ದಿ CEO ಆಗಿರುತ್ತೆ, ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಏನಿರ್ತಾರೆ ಸೊ ಇವರಿಗೆ ಜಾಗತಿಕವಾಗಿ ಕೊಡ್ತಕ್ಕಂಥ ಒಂದು ಮನ್ನಣೆ ಆಗಿರುತ್ತೆ. ಸೊ ಏನಕ್ಕೆ ಕೊಡ್ತಾರೆ ಅಂದ್ರೆ ಬಿಲ್ಡಿಂಗ್ ಬಿಸ್ನೆಸ್ ವ್ಯಾಲ್ಯೂ, ಅಂದ್ರೆ ಆ ಒಂದು ಬಿಸ್ನೆಸ್ ನ ವ್ಯಾಲ್ಯೂ ಬಿಲ್ಡ್ ಮಾಡ್ತಕ್ಕಂಥದ್ದು ಸಸ್ಟೈನಬಲ್ ಮ್ಯಾನರ್, ಅಂದ್ರೆ ಅದು ಕೂಡ ಸುಸ್ಥಿರವಾಗಿರ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಅದರ ಸ್ಟೇಕ್ ಹೋಲ್ಡರ್ಸ್, ಎಂಪ್ಲಾಯೀಸ್, ಇನ್ವೆಸ್ಟರ್ಸ್ ಮತ್ತೆ ವೈಡರ್ ಸೊಸೈಟಿ ಇವೆಲ್ಲವನ್ನ ಕನ್ಸಿಡರ್ ಮಾಡಿ ಒಂದು ಕಂಪನಿಯನ್ನ ಬಿಲ್ಡ್ ಮಾಡಿದ್ರೆ ಅವರಿಗೆ ಕೊಡ್ತಕ್ಕಂಥ ಒಂದು ರೆಕಗ್ನಿಷನ್ ಆಗಿರುತ್ತೆ. ಸೊ ಇದರಲ್ಲಿ ನಮ್ಮ ಭಾರತ ದೇಶದವರಿಗೆ ಮೊದಲನೇ ಸ್ಥಾನ, ಅಂದ್ರೆ ಮುಕೇಶ್ ಅಂಬಾನಿಗೆ ಮೊದಲನೇ ಸ್ಥಾನ, ಜಾಗತಿಕವಾಗಿ 2ನೇ ಸ್ಥಾನವನ್ನ ಪಡೆದುಕೊಂಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಥಾನವನ್ನ ಮುಕೇಶ್ ಅಂಬಾನಿ ಅವರಿಗೆ ನೀಡಲಾಗಿರುತ್ತೆ. ಸೊ ಈ ಒಂದು ಸ್ಥಾನವನ್ನು ಪಡೆದುಕೊಂಡಿರುವ ಕಾರಣದಿಂದ ಸೊ ಇವರು ಜಾಗತಿಕವಾಗಿ 2ನೇ ಸ್ಥಾನದಲ್ಲಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮುಕೇಶ್ ಅಂಬಾನಿ ಅವರ ಒಂದು ಸ್ಕೋರ್, ಅಂದ್ರೆ ಈ ಒಂದು ಇಂಡೆಕ್ಸ್ ನಲ್ಲಿ ಅವರ ಸ್ಕೋರ್ ಎಷ್ಟಾಗಿರುತ್ತೆ ಅಂದ್ರೆ 80.3 ಅವರ ಸ್ಕೋರ್ ಆಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿರ್ತಕ್ಕಂಥವ್ರು ಚೈನಾ ಬೇಸ್ಡ್ ಟ್ಯಾನ್ಸೆಂಟ್. ಸೊ ಅವರ ಹೆಸರು ಏನಂತ ಕರಿತೀವಿ ಅಂದ್ರೆ ಹುಟೆಂಗ್ ಮಾ ಅಂತ ಕರಿತೇವೆ. ಸೊ ಇವರು 88.6 ಅಂಕಗಳನ್ನು ಗಳಿಸಿ ಜಾಗತಿಕವಾಗಿ ಮೊದಲನೇ ಸ್ಥಾನದಲ್ಲಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಇಲ್ಲಿಗೆ ನಾವು ಇನ್ಕ್ವೆಸ್ಟ್ ಚಾಲೆಂಜ್ಗೆ ಬಂದಿದ್ದೇವೆ. ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 641 ಅನ್ನ ನೀವಲ್ಲಿ ಆನ್ಸರ್ ಮಾಡಬಹುದಾಗಿರುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳನ್ನ ನೋಡಿ ಉತ್ತರಗಳನ್ನ ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1 ಮತ್ತೆ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.